ರಾಜ್ಯದ ಜನತೆಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಶಾಕ್. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನಲ್ಲಿ ಬಸ್ ನಿಲ್ದಾಣದ ಎದುರುಗಡೆ ಶ್ರೀ ಮಾಜಿ ಶಾಸಕರಾದ ಎಸ್.ಕೆ. ಬೆಳ್ಳಬ್ಬಿ ಅವರ ನೇತೃತ್ವದಲ್ಲಿ ಬಿಜೆಪಿಯ ಹಿರಿಯ ನಾಯಕರು ಮತ್ತು ಪಕ್ಷದ ಕಾರ್ಯಕರ್ತರು ಸೇರಿ ಕಾಂಗ್ರೆಸ್ ಸರ್ಕಾರದ ನಡತೆಯ ಬಗ್ಗೆ ತರಾಟೆಗೆ ತೆಗೆದುಕೊಂಡರು. ಪ್ರಸ್ತುತವಾಗಿ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ಳುತ್ತಿರುವ ನಿರ್ಧಾರಗಳನ್ನು ಖಂಡಿಸಿ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ವಿರೋಧಿಸಿ ಪ್ರತಿಭಟಿಸಲಾಯಿತು. 4% ತೆರಿಗೆ ಹೆಚ್ಚಿಸಿದ ರಾಜ್ಯ ಸರ್ಕಾರದ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಸುಮಾರು 4% ಹೆಚ್ಚಿಸಿದೆ. ಇದರಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಲೀಟರ್ಗೆ ₹3ಗಿಂತ ಹೆಚ್ಚು ಏರಿಕೆ ಕಾಣಲಿದೆ. ಈ ಏರಿಕೆಯಿಂದ ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ₹102.87 ತಲುಪಲಿದ್ದರೆ ಡೀಸೆಲ್ ದರ ಲೀಟರ್ಗೆ 88.95 ಮುಟ್ಟಲಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ತೆರಿಗೆಯನ್ನು ಹೆಚ್ಚಿಸಿದೆ. ಹಣಕಾಸು ಇಲಾಖೆ ಹೊರಡಿಸಿದ ಅಧಿಸೂಚನೆ ಪ್ರಕಾರ ಪೆಟ್ರೋಲ್ ಮೇಲಿನ ಕರ್ನಾಟಕ ಮಾರಾಟ ತೆರಿಗೆ ಕೆಎಸ್ಟಿಯನ್ನು ಸರ್ಕಾರ 25.92 ರಿಂದ 29.84ಕ್ಕೆ ಹೆಚ್ಚಿಸಿದೆ. ಇದೇ ರೀತಿ ಡೀಸೆಲ್ ಮೇಲಿನ ತೆರಿಗೆಯನ್ನು 14.34 ರಿಂದ 18.44ಕ್ಕೆ ಏರಿಕೆ ಮಾಡಿದೆ. ಈ ಹೊಸ ತೆರಿಗೆಗಳು ತಕ್ಷಣದಿಂದಲೇ ಜಾರಿಗೆ ಬರಲಿವೆ ಎಂದು ಶನಿವಾರ ಜೂನ್ 15 ಹೊರಡಿಸಲಾದ ಪೆಟ್ರೋಲ್ ಮೇಲಿನ ಕರ್ನಾಟಕ ಮಾರಾಟ ತೆರಿಗೆಯನ್ನು 3.92% ಹೆಚ್ಚಿಸಲಾಗಿದ್ದಾರೆ. ಡೀಸೆಲ್ ಮೇಲಿನ ತೆರಿಗೆಯನ್ನು 4.1% ಏರಿಕೆ ಮಾಡಲಾಗಿದೆ. ಇದರಿಂದ ರಾಜ್ಯದಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ₹3.03 ಏರಿಕೆಯಾಗಲಿದ್ದರೆ ಡೀಸೆಲ್ ದರ ಲೀಟರ್ಗೆ ₹3.02 ಹೆಚ್ಚಲಿದೆ. ಸದ್ಯ ಬೆಂಗಳೂರಿನಲ್ಲಿ ಪೆಟ್ರೋಲ್ಗೆ ಲೀಟರ್ಗೆ ₹99.84 ದರವಿದ್ದರೆ ಡೀಸೆಲ್ಗೆ ಲೀಟರ್ 85.93 ದರ ಇದೆ. ಇದೀಗ ಶನಿವಾರದ ತೆರಿಗೆ ಹೆಚ್ಚಳದಿಂದ ಪೆಟ್ರೋಲ್ ದರ ಲೀಟರ್ಗೆ ₹102.87 ತಲುಪಲಿದೆ. ಡೀಸೆಲ್ ದರ ಲೀಟರ್ಗೆ ₹88.95 ಮುಟ್ಟಲಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ದರ ಇನ್ನೂ ಹೆಚ್ಚಾಗಿರುವ ಸಾಧ್ಯತೆ ಇದೆ. ನವೆಂಬರ್ 4, 2021ರಂದು ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಕ್ರಮವಾಗಿ ₹5 ಮತ್ತು ₹10ಗೆ ಇಳಿಕೆ ಮಾಡಿತ್ತು. ಇದಾದ ಬೆನ್ನಲ್ಲೇ ಆಗಿನ ಬಸವರಾಜ ಬೊಮ್ಮಾಯಿ ಸರ್ಕಾರ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಲೀಟರ್ಗೆ ತಲಾ ₹7 ಇಳಿಸಿತ್ತು. ಇದರಿಂದ ಒಟ್ಟಾರೆ ಪೆಟ್ರೋಲ್ ದರ ಲೀಟರ್ಗೆ ₹12 ಹಾಗೂ ಡೀಸೆಲ್ ದರ ಲೀಟರ್ಗೆ ₹17 ಇಳಿಕೆಯಾಗಿತ್ತು. ಇದರಿಂದ ರಾಜ್ಯದಲ್ಲಿ ಲೀಟರ್ ಪೆಟ್ರೋಲ್ ದರ ₹113.93 ನಿಂದ ಲೀಟರ್ಗೆ ₹100.63 ಹಾಗೂ ಡೀಸೆಲ್ ದರ ಲೀಟರ್ಗೆ ₹104.50 ನಿಂದ ₹85.03 ಇಳಿದಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಕಳೆದ 2.5 ವರ್ಷಗಳಲ್ಲಿ ದರದಲ್ಲಿ ಹೆಚ್ಚಿನ ಬದಲಾವಣೆ ಆಗಿರಲಿಲ್ಲ. ಆದರೆ ಇದೀಗ ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ₹3ಗಿಂತ ಹೆಚ್ಚು ಏರಿಕೆ ಕಂಡಿದೆ. ಅವೈಜ್ಞಾನಿಕ ಗ್ಯಾರಂಟಿಗಳಿಂದ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿರುವ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಮೇಲೆ ತೆರಿಗೆ ಭಾರ ಹೊರಿಸಿ ಖಜಾನೆ ತುಂಬಿಸಲು ಹೊರಟಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸುವ ಸಿಎಂ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ₹3 ಮತ್ತು ಡೀಸೆಲ್ ಬೆಲೆ ₹3.50 ಹೆಚ್ಚಳ ಮಾಡಿ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಿದೆ ಎಂದು ಶ್ರೀ ಎಸ್.ಕೆ. ಬೆಳ್ಳಬ್ಬಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರಿಗೆ ಹೊರೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕೇವಲ 1 ವರ್ಷದಲ್ಲಿ ಹದಗೆಟ್ಟು ಹೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಕೇವಲ 1 ವರ್ಷ ಹದಗೆಟ್ಟು ಹೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಏರಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಸಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹದಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳೋ 3 ಕೋಟಿ ಬಡಿ ಈ ವರ್ಷದಾಗ ಮೋದಿ ಅವ್ರು ಕೊಟ್ಟಿರ್ತ ಕೊಡುಗೆ ಅದು. ಇವತ್ತು ಉಜ್ವಲ ಗ್ಯಾಸ್ ಇರ್ಬೋದು, ಹಳ್ಳಿಗೆ ಮನೆಗೆ ಕುಡಿಯೋ ನೀರು ಕೊಟ್ಟಾರೇನು, ಹರ್ ಘರ್ ಜಲ್ ಎಷ್ಟಕ್ಕತ್ ರೊಕ್ಕ ಬದತ್ತ ನಿಮ್ಗೆ ಹೇಳ್ರೆ ಎಷ್ಟಕ್ಕತ್ ರೊಕ್ಕ ಒಂದು ಹಳ್ಳಿಗೆ ನೀರು ಕೊಡಬೇಕಾದ್ರೆ, ಕುಡಿಯಕ್ಕೆ ನೀರು ಮನೆ ಕೊಡಬೇಕಾದ್ರೆ. ಇನ್ನೊಂದು ಟಕ್ಲಿಕತ್ ಒಂದು ಊರು ಐತಿ ಬಾಯಿಗಡ ಕ್ಷೇತ್ರದಾಗ, ಟಕ್ಲಿಕ್ಕಿ ಊರಿಗೆ ₹2 ಕೋಟಿ ಐತೆ. ಅದು ಗೊತ್ತಿರಿ ಮೋದಿ ಅವ್ರು ಕೊಟ್ಟು ಕುಡಿಯಕ್ಕೆ ನೀರು ಬರೀ ಒಂದು ಯರ್ನಾಳ ಪಂಚಾಯತಿ ಐತೆ, 3 ಹಳ್ಳಿ ಬರ್ತಾವೆ, ಯರ್ನಾಳ, ನಂಜಾಳ, ಹತ್ತಿರಕಾಳ. ಆ 3 ಊರಿಗೆ ₹4.25 ಕೋಟಿ ಕುಡಿಯೋ ನೀರು ಕೊಟ್ಟರು ಮೋದಿ ಅವರು. ಎಷ್ಟು ಹಾಕಿದ್ರು MP ಕ್ಷೇತ್ರಕ್ಕೆ 1,000 ಹಳ್ಳಿ ಬರ್ತಾವೆ. ಎಷ್ಟು? 1,000 ಹಳ್ಳಿ. ಬಾಗಲಕೋಟೆ MP ಕ್ಷೇತ್ರಕ್ಕೆ 1,000 ಹಳ್ಳಿ ಬರ್ತಾವೆ, ಬಾಗಲಕೋಟೆ 1,000 ಹಳ್ಳಿ ಬರ್ತಾವೆ. MP ಗಳು ಎಷ್ಟು ನಮ್ಮ ದೇಶದೊಳಗೆ 500